ಇವತ್ತು SSLC ಪರೀಕ್ಷೆಯ ಫಲಿತಾಂಶ ಬಂದಿದ್ದು ರಾಜ್ಯಕ್ಕೆ ತೃತೀಯ ಸ್ಥಾನ ಬಂದಿರುವಂತಹ ವಿದ್ಯಾರ್ಥಿ ನನ್ನ ಜೊತೆಗೆ ಇದ್ದಾರೆ ಸಾಯಿ ರಾಘವ್ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹೇಳಿ ಸರ್, ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತಿದೆ ನನಗೆ ಇಷ್ಟು ಮಾರ್ಕ್ಸ್ ಬಂದಿದ್ದಕ್ಕೆ. ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಕ್ಸ್ಪೆಕ್ಟೇಷನ್ ಒಂದು ರೇಂಜ್ ಗಿತ್ತಾರೆ ಎಷ್ಟೊಂದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಯಾರಿ ಯಾವ ತರ ಮಾಡ್ಕೊಂಡಿದ್ರಿ? ಯಾವ ತರ ಪ್ರಿಪರೇಷನ್ಸ್ ಇತ್ತು ಅಂತ? ತಯಾರಿ ನಮ್ಮ ಸ್ಕೂಲ್ ಅವ್ರು ಹೇಳ್ತಿದ್ರು ಸ್ಟಾರ್ಟಿಂಗ್ ಇಂದಾನೆ ಓದ್ಕೊಳ್ಳಿ ಅಂತ. ಅವ್ರ ಮಾತು ಕೇಳ್ಬಿಟ್ಟು ನಾನು ಫೆಬ್ರವರಿ ಅದರಿಂದಾನೆ ತುಂಬಾ ಚೆನ್ನಾಗಿ ಓದಕ್ಕೆ ಶುರು ಮಾಡಿದೆ. ಸೊ ಸ್ಕೂಲ್ ಸಪೋರ್ಟ್ ಯಾವ ತರ ಇತ್ತು ಟೀಚರ್ಸ್ ಇದೆಲ್ಲ? ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು, ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತಿದ್ರು, ರೆಫರೆನ್ಸ್ ಮೆಟೀರಿಯಲ್ ಪ್ರೀವಿಯಸ್ ಇಯರ್ ಪೇಪರ್ ಎಲ್ಲ ಕಳಿಸ್ತಿದ್ರು ನಮಗೆ. ಸೊ ಒಂದು 3 ಮಾರ್ಕ್ ಎಲ್ಲಿ ಹೋಯ್ತು ಅಂತ ಅನ್ಸುತ್ತೆ? 3 ಮಾರ್ಕು ಅದು ಗೊತ್ತಿಲ್ಲ, ನೋಡ್ಬೇಕು ಇನ್ನು ಪೇಪರ್ ಒಂದು ಇಸ್ಕೊಂಡ್ಬಿಟ್ಟು ಅದು ಚೆಕ್ ಮಾಡ್ಬಿಡ್ತೀನಿ. ಸೊ ಇನ್ನ 2 ಆಪ್ಷನ್ ಇದೆ, 2 ಮತ್ತೆ 3 SSLC ಎಕ್ಸಾಮ್ ಬರಿಬಹುದು. ಏನಾದ್ರೂ ಪ್ರಯತ್ನ ಪಡೋ ಇಂಟೆನ್ಷನ್ ಇದೆಯಾ ಏನಾದ್ರು? ಇಲ್ಲ, ಕಾಲೇಜ್ನ ಸೇರ್ಕೊಂಡಾಯ್ತು ಅದಕ್ಕೆ. ಸೊ ಕೊನೆಯದಾಗಿ ನಿಮ್ ತರ ರ್ಯಾಂಕ್ ತೆಗಿಬೇಕು ಅಂದ್ರೆ ಮಕ್ಕಳಿಗೆ ಏನ್ ಹೇಳ್ತೀರಾ? ಏನು ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕಬೇಕು, ಟೀಚರ್ಸ್ ಮಾತು ಕೇಳಬೇಕು, ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬೇಕು, ಅವಾಗ ಅಷ್ಟೇ ಅದಾಗದೇ ಬರುತ್ತೆ. ಇದಿಷ್ಟು ತೃತೀಯ ಸ್ಥಾನ ಪಡೆದಂತಹ ಸಾಯಿ ರಾಘವ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.